ಶ್ರೀ ಮಾರುತಿ ಗಜಾನನ ಉತ್ಸವ ಕಮಿಟಿ ಹೊಸ ಹುಣಸಿಕಟ್ಟಿ ಶ್ರೀ ಗಣೇಶನ ಕೃಪೆಯಿಂದ ತಮ್ಮೆಲ್ಲರ ಸಹಕಾರ, ಗುರು ಹಿರಿಯರ ಮಾರ್ಗದರ್ಶನ ಮತ್ತು ಶ್ರೀ ಮಾರುತಿ ಗಜಾನನ ಉತ್ಸವ ಕಮಿಟಿಯ ಸರ್ವ ಸದಸ್ಯರ ಪರಿಶ್ರಮದಿಂದ ಪ್ರತಿ ವರ್ಷ ಶ್ರೀ ಗಜಾನನ ಸಮ್ಮುಖದಲ್ಲಿ ಚಿತ್ತಾಕರ್ಷಕ ದೃಶ್ಯಗಳನ್ನು ಸಾದರಪಡಿಸಿ ತಮ್ಮೆಲ್ಲರ ರಸಿಕರ ಪ್ರೀತಿಗೆ ಪಾತ್ರವಾದ ಕಮಿಟಿ ಈ ಬಾರಿಯೂ ಸಹ ಜಗಮಗಿಸುವ ಲೈಟಿಂಗ್ ಎಫೆಕ್ಟ್ ನಲ್ಲಿ ತಾಳಕ್ಕೆ ತಕ್ಕಂತೆ ನಟಿಸುವ ಗೊಂಬೆಗಳ ದೃಶ್ಯ. ಸ್ವಾಮಿ, ಇನ್ನೇನು ಮಾಡಲಿ, ಅಪ್ಪಣೆ ಆಗಬೇಕು. ಪದ್ಧತಿಯಂತೆ ಮಹಾರಾಜರಿಗೆ ಪ್ರಸಾದವನ್ನು ಕಳುಹಿಸಿ ದೇವಸ್ಥಾನದ ಬಾಗಿಲನ್ನು ಮುಚ್ಚಿಬಿಡಿ. ಸ್ವಾಮಿ ಸ್ವಾಮಿ, ಮಹಾಪ್ರಭುಗಳು ಪೂಜೆಗಾಗಿ ದಯಮಾಡಿಸುತ್ತಿದ್ದಾರೆ. ಮಂತ್ರಿಗಳೇ, ಪ್ರಭು, ನಾವು ದೇವಾಲಯಕ್ಕೆ ಬರುವ ವಿಷಯವನ್ನು ಇವರಿಗೆ ಮುಂಚಿತವಾಗಿ ತಿಳಿಸಿರಲಿಲ್ಲವೇ? ಅರಿಕೆ ಮಾಡಿಕೊಂಡಿದ್ದೆವು ಪ್ರಭು. ತಿಳಿಸಿದ್ದರೂ ನಮಗಿಂತ ಅವಮರ್ಯಾದೆಯೇ. ಪ್ರಭುಗಳು ಈ ಅರ್ಚಕರ ಅಪರಾಧವನ್ನು ಮನ್ನಿಸಬೇಕು. ಪೂಜೆ ವೇಳೆವರೆಗೂ ತಮಗಾಗಿ ಕಾದಿದ್ದೆವು. ವಿಧಿ ಇಲ್ಲದೆ ವೇಳೆಗೆ ಸರಿಯಾಗಿ ಪೂಜೆಯನ್ನು ಮುಗಿಸಿ ಪದ್ಧತಿಯಂತೆ ಬಾಗಿಲನ್ನು ಹಾಕಿದೆವು. ಅರ್ಚಕರೇ, ನಮ್ಮ ಮುಂದೆ ಈ ರೀತಿ ನುಡಿಯಲು ನಿಮಗೆಲ್ಲಿಂದ ಬಂತು ಧೈರ್ಯ? ಪ್ರಭುಗಳೇ, ಸಾಕು. ಸಾವಿರ ಕಾರಣಗಳು ಹೇಳಿದರೂ ಸರಿಯೇ, ಇದು ನಮಗಾದ ಅವಮಾನವೇ ಸರಿ. ಸರಿ, ಆದದ್ದು ಆಗಿ ಹೋಯಿತು. ಈಗಲಾದರೂ ದೇವಾಲಯದ ಬಾಗಿಲನ್ನು ತೆಗೆದು ನಮಗಾಗಿ ಮತ್ತೊಮ್ಮೆ ಪೂಜೆಯನ್ನು ನಡೆಸಿ. ಅದು ಏಕೆ? ಬಾಗಿಲನ್ನು ತೆಗೆಯಲು ಮನಸ್ಸಿಲ್ಲವೇ? ಸನ್ನಿಧಾನದಲ್ಲಿ ಅರಿಕೆ ಮಾಡಿಕೊಳ್ತಿದ್ದೇನೆ. ಬಾಗಿಲು ಹಾಕಿದ ನಂತರ ಮತ್ತೆ ತೆರೆದು ಪೂಜೆ ನಡೆಸುವುದು ಆಚಾರಕ್ಕೆ ವಿರುದ್ಧ. ನಿಲ್ಲಿಸಿ ಅರ್ಚಕರೇ, ನಾವುಗಳು ಬರುವುದು ತಿಳಿದಿದ್ದರೂ ಪೂಜೆಯನ್ನು ಮುಗಿಸಿ ಬಾಗಿಲನ್ನು ಮುಚ್ಚಿರುವುದು ನಿಮ್ಮ ಉದ್ದಟತನವೇ ಸರಿ. ಮಂತ್ರಿಗಳೇ, ಪ್ರಭು, ನಮ್ಮನ್ನು ಅವಮಾನಿಸಿದ ಈ ಅರ್ಚಕರಿಗೆ ಸರಿಯಾದ ಶಿಕ್ಷೆ ಕೊಡಿ. ಅಪ್ಪಣೆ ಪ್ರಭು. ಮಹಾರಾಜ, ನಿನ್ನ ದೃಷ್ಟಿಯಲ್ಲಿ ಅರ್ಚಕರು ಮಾಡಿರುವುದು ಅಪರಾಧವೇ ಆಗಿರಬಹುದು. ಆದರೆ ಅದಕ್ಕೆ ಶಿಕ್ಷೆ ವಿಧಿಸಬೇಕಾದ್ದು ಅವರಿಗಲ್ಲ, ನನಗೆ. ಗುರುದೇವ, ನೀವೇನು ಹೇಳ್ತಿರುವಿರಿ? ಹೌದು ರಾಜ, ಅರ್ಚಕರು ಎಲ್ಲಾ ಕಾರ್ಯಗಳನ್ನು ನನ್ನನ್ನು ಕೇಳಿಯೇ ಮಾಡಿರುತ್ತಾರೆ. ಗುರುದೇವ, ಇದುವರೆವಿಗೂ ನನ್ನ ಯಶಸ್ಸಿಗೂ ಕೀರ್ತಿಗೂ ನೀವೇ ಕಾರಣಕರ್ತರು. ಈಗ ನನಗೆ ಅಪಕೀರ್ತಿ ತರುವುದು ನಿಮಗೆ ಸರಿಯೇ? ಕೀರ್ತಿ ಅಪಕೀರ್ತಿಗಳು ಅಪ್ರಸ್ತುತ ಮಹಾರಾಜ. ದೇವರಿಗೆ ಷಟ್ಕಾಲದಲ್ಲಿ ವೇಳೆಗೆ ಸರಿಯಾಗಿ ಪೂಜೆ ಮಾಡಬೇಕಾದ್ದು ನಿಯಮ. ಹಾಗೆ ಮಾಡಿದರೆ ಈ ದೇಶಕ್ಕೂ ಯಶಸ್ಸು, ಈ ದೇಶದ ರಾಜನಾದ ನಿನಗೂ ಶ್ರೇಯಸ್ಸು. ಗುರುಗಳೇ, ವೃಥಾ ನಿಮ್ಮ ಮನಸ್ಸು ನೋಯಿಸುತ್ತಿರುವುದಕ್ಕಾಗಿ ಕ್ಷಮೆ ಕೋರುತ್ತೇನೆ. ಈ ದೇಶದ ರಾಜ ಪೂಜೆ ಮಾಡಲು ತೆಗೆಯದ ಈ ಬಾಗಿಲು ಶಾಶ್ವತವಾಗಿ ಮುಚ್ಚಿರಲಿ, ಶಾಶ್ವತವಾಗಿ ಮುಚ್ಚಿರಲಿ. ರಾಜ, ದೇವಸ್ಥಾನದ ಬಾಗಿಲನ್ನು ಮುಚ್ಚಿದರೆ ಪ್ರಜೆಗಳು ದೇವರ ದರ್ಶನ ಮಾಡುವುದು ಹೇಗೆ? ಏಕೆ? ಈ ದೇವನಿಗೆ ಇರಲು ಈ ದೇವಸ್ಥಾನ ಒಂದೇ ಸ್ಥಳವೇ? ಬೇರೆ ಸ್ಥಳವೇ ಇಲ್ಲವೇ? ಅವನಿಲ್ಲದ ಸ್ಥಳವೇ ಇಲ್ಲ ಮಹಾರಾಜ. ತಿಲದಲ್ಲಿ ತೈಲದಂತೆ, ದದಿಯಲ್ಲಿ ಬೆಣ್ಣೆಯಂತೆ, ಚಿಲುಮೆಯಲ್ಲಿ ನೀರಿನಂತೆ, ಅರಣಿಯಲ್ಲಿ ಅಗ್ನಿಯಂತೆ, ಈ ಪ್ರಪಂಚದ ಅಣುರೇಣು ತೃಣಕಾಷ್ಟಗಳಲ್ಲಿ ಅವನು ನಿರಾಕಾರನಾಗಿದ್ದಾನೆ. ಹಾಗಾದರೆ ಕೇವಲ ಮಾನವ ಕಲ್ಪನೆಯ ಈ ಕಲ್ಲಿನ ಪ್ರತಿಮೆಯ ದರ್ಶನವೇಕೆ ಗುರುದೇವ? ರಾಜ, ದೈವಗಳೆಲ್ಲ ಮಾನವನ ಕಲ್ಪನೆಯೇ ಆಗಿದ್ದರು. ಸೊಮ್ಮುಳ್ಳವರ ಕುಲದ ಹಮ್ಮುಳ್ಳವರ ಪದವಿಯ ಬಿಮ್ಮುಳ್ಳವರ ಮಾತಿನಂತಿದೆ ನೀ ಆಡುವ ಮಾತುಗಳು. ಹಸುವಿನ ದೇಹದಲ್ಲೆಲ್ಲ ಹಾಲು ಹರಿಯುತ್ತಿದ್ದರೂ ಅದು ದೊರೆಯುವುದು ಕೇವಲ ಕೆಚ್ಚಲಲ್ಲಿ ಮಾತ್ರ. ಹಾಗೆ ವಿಶ್ವದಲ್ಲೆಲ್ಲ ಆ ಚಿತ್ಶಕ್ತಿ ಅಡಗಿದ್ದರು ಅದು ಅರಿವಿಗೆ ಬರುವುದು ಇಂತಹ ಪವಿತ್ರವಾದ ದೇವಸ್ಥಾನಗಳಲ್ಲಿ ಮಾತ್ರ. ಈ ಒಣಮಾತುಗಳಿಂದ ಏನೂ ಪ್ರಯೋಜನವಿಲ್ಲ ಗುರುದೇವ. ಈ ದೇಹಕ್ಕೆ ಗಾಯವಾದರೆ ಸಹಿಸಬಹುದು, ಆದರೆ ಮನಸ್ಸಿಗೆ ಗಾಯವಾದರೆ ಸಹಿಸಲು ಅಸಾಧ್ಯ. ಅದು ಈ ದೇಹಕ್ಕೆ ಬಂದಿರುವ ಅತಿಶಯವಾದ ಗುಣ. ಒಡಕ ಮಡಕೆಯಂತೆ ಒಡೆದು ಹೋಗುವ ಈ ಅಡಿಕೆ ದೇಹದ ಬಗ್ಗೆ ಎಷ್ಟೊಂದು ಅಭಿಮಾನವೋ ರಾಜ ನಿನಗೆ. ಮೃಣ್ಮಯ ದೇಹದಿಂದ ಚಿನ್ಮಯನು ಮರೆಯಾದನೆಂದರೆ ತೃಣ ಮಾತ್ರವದಕ್ಕೆ ಬೆಲೆ ಇಲ್ಲ. ಮೊಲದ ಮೃತದೇಹಕ್ಕಾದರೂ ಕವಡೆಯ ಬೆಲೆಯುಂಟು, ಆದರೆ ಭೂಮಂಡಲವನ್ನಾಳಿದ ಭೂಪತಿಯ ಪಾರ್ಥಿವ ಶರೀರಕ್ಕೆ
ಕಿಂಚಿತ್ತೂ ಬೆಲೆ ಇಲ್ಲ ಮಹಾರಾಜ. ಆದ್ದರಿಂದ ಪರಮೇಶ್ವರನ ಕರುಣೆಯಿಂದ ಬಂದ ಈ ಕಾಯವನ್ನು ಅವನಿಗೆ ಅರ್ಪಿಸುವುದು ಒಳ್ಳೆಯದು. ಗುರುದೇವ, ನಿಮ್ಮ ಹಾಗೆ ನಾನು ದೇವರನ್ನು ಅರಿಯಬೇಕೆಂಬ ಇಚ್ಛೆ ತಮಗಿದ್ದರೆ ಆ ನಿಮ್ಮ ದೇವರ ಬಗ್ಗೆ ನಾನು ಕೇಳುವ 3 ಪ್ರಶ್ನೆಗಳಿಗೆ ನಿರೀಕ್ಷಿಸದ ಉತ್ತರವು ತಮ್ಮಿಂದ ದೊರಕಿದರೆ ಆಗ ನಾನೇ ನನ್ನ ಕೈಯಾರೆ ಈ ದೇವಾಲಯದ ಬಾಗಿಲನ್ನು ತೆಗೆಯುವೆನು. ಏನೆಂದು ಹೇಳಿದರು ಗುರುವರ್ಯ? ಹಾಗೆ ಆಗಲಿ. ದೇವರು ಎಲ್ಲಿದ್ದಾನೆ? ದೇವರು ಯಾವ ದಿಕ್ಕನ್ನು ನೋಡುತ್ತಿದ್ದಾನೆ? ದೇವರು ಈಗ ಏನು ಮಾಡುತ್ತಿದ್ದಾನೆ? ಗುರುದೇವ, ನಾಳೆಯವರೆಗೂ ನಿಮಗೆ ಕಾಲಾವಕಾಶ. ರಾಜಸಭೆಯಲ್ಲಿ ಬಂದು ಉತ್ತರಿಸಿ. ಮಹಾಪ್ರಭು, ಏನು? ರಾಜಗುರುಗಳ ಮೊಮ್ಮಗ ಬಂದು ತಮ್ಮ ಅನುಮತಿಗಾಗಿ ಕಾಯುತ್ತಿದ್ದಾನೆ. ಮೊಮ್ಮಗನೇ? ಸರಿ, ಬರ ಹೇಳು. ರಾಜಾಧಿರಾಜ, ರಾಜ ಮಾರ್ತಾಂಡ, ರಾಜಕುಲ ತಿಲಕ, ರಾಜ ಪರಮೇಶ್ವರ, ರಾಜ ಗಂಭೀರ, ರಣಧೀರ, ಶ್ರೀ ಶ್ರೀ ಚಂದ್ರಸೇನ ಮಹಾರಾಜರಿಗೆ ಈ ಬಾಲಕ ವಿದ್ಯಾಪತಿಯ ಸಪ್ರೇಮ ಪ್ರಣಾಮಗಳು. ನಾವುಗಳು ಗುರುಗಳ ಆಗಮನವನ್ನು ಎದುರು ನೋಡ್ತಿದ್ದರೆ ನೀನು ಬರಲು ಕಾರಣ? ಕ್ಷಮೆ ಇರಲಿ ಮಹಾಪ್ರಭು, ಗುರುಗಳಿಗೆ ಆರೋಗ್ಯ ಸರಿಯಿಲ್ಲದ ಕಾರಣ ನಾನೇ ಬರಬೇಕಾಯಿತು. ಬಾಲಕ, ನಾವು ನಿನ್ನೆಯ ದಿನ ಕೇಳಿದ ಪ್ರಶ್ನೆಗಳಿಗೆ ಗುರುಗಳಿಂದಲೇ ಉತ್ತರಗಳನ್ನು ಕೇಳಬೇಕೆಂದು ಇಡೀ ಆಸ್ಥಾನವೇ ಕಾತುರದಿಂದ ಕಾದು ಕುಳಿತಿದೆ. ಪ್ರಭು, ದಯಮಾಡಿ ಪ್ರಶ್ನೆಗಳಿಗೆ ಉತ್ತರಿಸಲು ನನಗೆ ಅವಕಾಶ ಕೊಟ್ಟರೆ ಪ್ರಯತ್ನಿಸುತ್ತೇನೆ. ಬಾಲಕ, ಈ ಪ್ರಪಂಚದಲ್ಲಿ ನೀನೀಗ ತಾನೇ ಚಿಗುರುತ್ತಿರುವ ತಳಿರು. ಆ ಗಹನವಾದ ಪ್ರಶ್ನೆಗಳಿಗೆ ನಿನ್ನಿಂದ ಉತ್ತರಿಸಲು ಸಾಧ್ಯವೇ? ಪ್ರಭು, ಒಂದು ದೊಡ್ಡ ಬಂಡೆಯನ್ನು ಒಂದು ಚಿಕ್ಕ ಹುಳಿ ತಾನೇ ಒಡೆಯುವುದು. ಆದ್ದರಿಂದ ಬುದ್ಧಿಗೂ ಶಕ್ತಿಗೂ ಚಿಕ್ಕದು ದೊಡ್ಡದೆಂಬುದಿಲ್ಲ. ಭಲೇ ಬಾಲಕ, ನಿನ್ನ ಧೈರ್ಯವನ್ನು ನಾವು ಮೆಚ್ಚುತ್ತೇವೆ. ಆದರೆ ಒಂದು ನಿಬಂಧನೆ. ಪ್ರಶ್ನೆಗಳಿಗೆ ಉತ್ತರಿಸುವ ಮೊದಲು ನಿನ್ನ ಬುದ್ಧಿ ಚಾತುರ್ಯವನ್ನು ನಾವು ಪರೀಕ್ಷಿಸಬೇಕು. ನಾನು ಸಿದ್ಧನಾಗಿದ್ದೇನೆ ಪ್ರಭು. ಮಂತ್ರಿಗಳೇ, ಪರೀಕ್ಷೆ ಆರಂಭವಾಗಲಿ. ಕುಮಾರ, ಸೂರ್ಯನನ್ನು ಉದಯಿಸುವುದು ಬ್ರಹ್ಮ, ಅಸ್ತಮಿಸುವುದು ಧರ್ಮ, ಭೂಮಿಗೂ ಮಿಗಿಲು, ತಾಯಿ, ಆಕಾಶಕ್ಕೂ ಎತ್ತರ, ತಂದೆ, ವತ್ಸ, ನಿಸ್ವಾರ್ಥಿ, ಶಿವ, ಶಾಶ್ವತ, ನೀತಿ, ಅಶಾಶ್ವತ, ನಿಧಿ, ಆಹಾ, ವಿಚಿತ್ರ, ವಿಧಿ, ಸಚಿತ್ರ, ಜೀವನ, ನಾದಕ್ಕೆ, ನಾರದ, ಚಂದಕ್ಕೆ, ಚಂದ್ರ, ಆಹಾ, ಸತ್ಯಕ್ಕೆ, ಹರಿಶ್ಚಂದ್ರ, ಆಹಾ, ಆಸೆಗೆ, ನೀನು, ಅರಿವಿಗೆ, ನಾನು, ಭಾಷೆಗೆ, ಭಾರತಿ, ಕನ್ನಡವೇ, ಕಸ್ತೂರಿ. ಭಲೇ ಬಾಲಕ, ಭಲೆ ಭಲೆ ಕುಮಾರ. ನಿನ್ನ ಬುದ್ಧಿ ಚಾತುರ್ಯಗಳಿಗೆ ಎಂತಹವರು ತಲೆದೂಗಲೇಬೇಕು. ನಿಜ ಪ್ರಭು, ಸತ್ಯವಾದ ಮಾತನ್ನೇ ಹೇಳಿದ್ದೀರಿ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ನೀನು ಸಾಮಾನ್ಯ ಬಾಲಕನಲ್ಲಪ್ಪ, ಅಸಾಮಾನ್ಯ. ಎಂತಹ ಅದ್ಭುತವಾದ ವಿಷಯವನ್ನು ಎಷ್ಟು ಸರಳವಾಗಿ ನಿರೂಪಿಸಿಬಿಟ್ಟೆ. ಮನುಷ್ಯನಿಗೆ ಅವನ ಅಹಂಕಾರವೇ ಅವನ ಅರಿವಿಗೆ ಶತ್ರು ಎಂಬುದನ್ನು ತೋರಿಸಿಕೊಟ್ಟೆ. ನಿಜಕ್ಕೂ ನಿನ್ನ ಪ್ರತಿಭೆಗೆ ನಾನು ತಲೆದೂಗುತ್ತೇನೆ ಮಗುವೆ, ತಲೆದೂಗುತ್ತೇನೆ. ಆ ಪರಮೇಶ್ವರ ನಿಮಗೆ ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ. ಗುರುವರ್ಯ, ತಪ್ಪು ಮಾಡುವುದು ಮನುಷ್ಯರ ಲಕ್ಷಣ, ಅದನ್ನು ಮನ್ನಿಸುವುದು ಮಹಾತ್ಮರ ಲಕ್ಷಣ. ಮೊನ್ನೆ ನನ್ನಿಂದಾದ ಚಾತುರ್ಯಕ್ಕೆ ಕ್ಷಮೆ ಕೋರುತ್ತೇನೆ. ನಾನು ನಿಮಗೆ ಕೊಟ್ಟ ಮಾತಿನಂತೆ ಈ ಶಿವಾಲಯದ ಬಾಗಿಲನ್ನು ತೆಗೆಯುತ್ತೇನೆ. ಬಹಳ ಸಂತೋಷ ಮಹಾರಾಜ. ಭಕ್ತರ ಪ್ರಾಣ ಭಗವಂತ, ಭಗವಂತನ ಪ್ರಾಣ ಈ ಭಕ್ತರು. ಭಕ್ತರ ನುಡಿಯೇ ಭಗವಂತನ ಸ್ತುತಿ, ಭಕ್ತರ ಉಪೇಕ್ಷೆ ಭಗವಂತನ ಉಪೇಕ್ಷೆ. ಆದಷ್ಟು ಬೇಗ ದೇವಸ್ಥಾನದ ಬಾಗಿಲನ್ನು ತೆಗೆದು ಭಕ್ತರಿಗೆ ದರ್ಶನ ಮಾಡಿಸು.
ಶಂಕರ ಗಂಗಾಧರ ಗೌರೀವರ ತೆರೆಯೋ ಬಾಗಿಲ ತೆರೆಯೋ ದೇಗುಲ ಓಂ ಶಿವ ಓಂ ಶಿವ ಓಂ ಶಿವ ಓಂ ಶಿವ ಓಂ ಶಿವ ಓಂ ಶಿವ ಶಿವನೇ ಹರನೇ ಶಿವ ಶಿವ ಹೇ ಶಿವ ಶಂಕರನೇ ಶಿವನೇ ಹರನೇ ಶಿವ ಶಿವ ಹೇ ಶಿವ ಶಂಕರನೇ ನಾಗಭೂಷಣನೆ ನಂಜುಂಡೇಶನೆ ನಾಗಭೂಷಣನೆ ನಂಜುಂಡೇಶನೆ ತಾಡತತ್ಪರನೆ ತಾಂಡವೇಶ್ವರನೆ ವಿಷಧರ ಶಶಿಧರ ಸೋಮಸುಂದರ ವಿಷಧರ ಶಶಿಧರ ಸೋಮಸುಂದರ ಆಲಿಸು ಮೊರೆಯನು ಭೋಗೀಶ್ವರ ಆಲಿಸು ಮೊರೆಯನು ಸರ್ವೇಶ್ವರ ಶಿವನೇ ಹರನೇ ಶಿವ ಶಿವ ಹೇ ಶಿವ ಶಂಕರನೇ ರಾವಣ ಭಕ್ತಿಗೆ ಪ್ರಾಣ ಸಮಾನದ ಲಿಂಗವ ನೀಡಿದೆ ನೀನೇ ಕೋಲಾಹಲದ ಹಾಲಾಹಲವನ್ನು ಕುಡಿದ ಶಂಕರ ನೀನೇ ಬಾಲದ ಪೊರೆಯಲು ಯಮನಿಗೆ ಶೂಲವ ತೋರಿದ ತ್ರಿಶೂಲಿ ನೀನೇ ಭಕ್ತಿಗೆ ಶಕ್ತಿಯ ತುಂಬುತ್ತ ಸಲಹುವ ಭಕ್ತ ವತ್ಸಲ ನೀನೇ